ಹಾಯ್ ಹಲೋ ನಮಸ್ಕಾರ. ಕಿರಣ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಪಿತೃಪಕ್ಷ ಹಬ್ಬದ ಸಂದರ್ಭದಲ್ಲಿ ನನ್ನ ಮಿಸಸ್ ಊರು ಮೈಸೂರಿಗೆ ಪುತ್ತೂರಿಂದ ಟ್ರಾವೆಲ್ ಮಾಡಬೇಕಾಗಿತ್ತು. ಈ ಪ್ರಯಾಣದ ಸಂದರ್ಭದ ಕೆಲವು ಕ್ಷಣಗಳು ಈ ವಿಡಿಯೋದಲ್ಲಿದೆ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ನೀವು ರೆಡಿನಿಲ್ಲ? ಎಲ್ಲ ರೆಡಿ ನೋಡಿ. ಇದು ಜ್ಯೂಸ್ ಕುಡಿಯಕ್ಕೆ ನಿಂಬೆ ಜ್ಯೂಸು, ಇದು ಕೈ ತೊಳೆಯಕ್ಕೆ ನೀರು, ಇದು ಕುಡಿಯಕ್ಕೆ ಆರಿಸಿ ಇದೆ ಕಾಯಿಸಿ ಆರಿಸಿರೋ ಬಿಸಿನೀರು, ಹಣ್ಣು, ಊಟಕ್ಕೆ ಕಡಲೆಪುರಿ ನೀರು, ಖಾರ ಬಿಸ್ಕೆಟ್, ಸ್ವೀಟ್ ಬಿಸ್ಕೆಟ್ಗಳು, ನೋಡಿ ಇದು ಮಿಕ್ಸರ್ಗಳು, ಓಕೆ, ಹಣ್ಣುಗಳು, ಕಿತ್ಲೇನಿದೆ, ಆಪಲ್ ಇದೆ. 2 ಗಂಟೆ 9 ನಿಮಿಷ ಆಯ್ತು ಕರೆಕ್ಟಾಗಿ. ಓಕೆ ಸರ್, ಇದೆ ಲಗೇಜಲ್ಲಿ ಇಟ್ಬಿಡು ಕಾರ್ಗೆ. ತುಂಬಾ ಬಾಗಿಲಿದೆ ಬ್ಯಾಗ್ಗಳಲ್ಲಿ. 3 ದಿನಕ್ಕೆ 3 ಬ್ಯಾಗಾ? ಹೌದು. ಗ್ಯಾಸ್ ಆಫ್, ಲೈಟ್ ಆಫ್, ನೀರು ಆಫ್ ಮಾಡಿದ್ಯಾ? ಹೌದು. ಸೀಟ್ ಬೆಲ್ಟ್ ಹಾಕೊಳ್ಳೇಬೇಕಾ? ಹಾಂ, ಕಂಪಲ್ಸರಿ. ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂದರೆ ಏನೂ ಮಿಸ್ ಆದಂಗೆ ಅನ್ಸುತ್ತೆ. ಹೌದಾ? ಸೀಟ್ ಬೆಲ್ಟ್ ಹಾಕೊಟ್ರೇನೆ ಕಂಫರ್ಟ್ ನಮಗೆ. ಗುಡ್ ಹ್ಯಾಬಿಟ್. ನೋಡಿ, ನಾವು ಹೊರಡೋ ಟೈಮ್ಗೆ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತ. ವೆದರ್ ಅಂತೂ ಅಲ್ಟಿ ಆಗಿದೆ. ನಾವು ಎಲ್ಲಿಗೆ ಹೋಗ್ಬೇಕಾದ್ರೂ ವೆದರ್ ಅಂತೂ ತುಂಬ ಸಪೋರ್ಟಿವ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಬಿಸಿಲಂತ ಇರೋದಿಲ್ಲ. ಭಾಳ ಕನೆಕ್ಷನ್. ಹಾಗಾಗಿ ಓಕೆ, ಈಗ ಊಟ ಆಗಿಲ್ವಲ್ಲ, ಏನು ಕತೆ ಊಟದ್ದು? ಊಟ ಎಲ್ಲ ಪ್ಯಾಕ್ ಮಾಡಿದ್ದೆ. ಹೌದಾ? ಮಳೆ ಎಲ್ಲಾದ್ರೂ ನಿಂತಿದ್ದು ನೋಡ್ಬಿಟ್ಟು ಆ ಮಳೆಗೂ ಅದಕ್ಕೂ ಊಟ ಮಾಡ್ತಾ ಇರೋದು. ಇನ್ನೂ ಒಂದಷ್ಟು ಜನ ಬರೋರಿದ್ದಾರೆ ನೋಡಿ, ಹಿಂದ್ಗಡೆಲ್ಲ ಖಾಲಿ ಇದೆ. ನೋಡೋಣ ಯಾರ್ಯಾರು ಜಾಯ್ನ್ ಆಗ್ತಾರೆ ಅಂತ. ರೀ, ಪೆಟ್ರೋಲ್ ಸ್ವಲ್ಪ ಇದೆ ರೀ, ಪೆಟ್ರೋಲ್ ಹಾಕಿಸ್ಬೇಕು. ಓಕೆ ಬಾ. ಎಷ್ಟು ಬೇಕಾಗುತ್ತೆ ನಮಗೆ? ಇಲ್ಲಿಂದ ಎಷ್ಟು ಕಿಲೋಮೀಟರ್ ಮೈಸೂರು? 200. ನಾವು ಯಾವ ಊರಲ್ಲಿ ಇದೀವಿ ಈಗ? ಪುತ್ತೂರಿಂದ ಮೈಸೂರು 200 ಕಿಲೋಮೀಟರ್. ಮತ್ತೆ ಒಂದು 2200 ರೂಪಾಯಿಗೆ ಹಾಕ್ಸೋಣ. ಹಾಂ, ಕರೆಕ್ಟಾಗಿ ಆಗುತ್ತೆ. ನಮ್ಮ ಗಾಡಿ ಅಷ್ಟು ಮೈಲೇಜ್ ಕೊಡುತ್ತೆ. ನೋಡಿ, ಎಲ್ಲ ಚಾಕ್ಲೇಟು, ಬೇರೆ ಬಿಸ್ಕೆಟ್ ಎಲ್ಲ ತಿಂದ್ರೆ ನಮ್ಮ ಮನೇಲಿ ಗೆಡ್ಡೆಕೋಸು ತರಕಾರಿ ತಿನ್ಕೊಂಡು ಹೋಯ್ತಾ ಇದೀವಿ. ನೋಡಿ, ನನ್ನ ತಂಗಿ ಗೆಡ್ಡೆಕೋಸು ತಗೋ ಬಂದವಳೆ. ಖಾಲಿ ಹೊಡಿದ ಕಾರು ಫುಲ್ ಆಗ್ಬಿಟ್ಟಿದೆ. ಹೌದಾ? ಮತ್ತೆ ಯಾರಂತ ಏನು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿಲ್ಲ. ಎಲ್ಲಿ ಮೈ ಸ್ವೀಟ್ ತಂಗಿ? ಬರ್ಲಿ ಕೈ ಇತ್ತೆ. ಇವರು ನನ್ನ ತಂಗಿ, ಅವರು ನನ್ನ ತಂಗಿ ಗಂಡ. ಅವ್ರ ಕೈಲಿದೆಯಲ್ಲ ಪಾಪು, ಸಣ್ಣ ಪಾಪು. ಇವಾಗ ಅವಳಿಗೆ 9 ತಿಂಗಳು. ಇವಳು ದೊಡ್ಡ ಮಗಳು. ಇವನಿದಾನಲ್ಲ, ಇತ್ತುಂಟ ಗೊತ್ತಲ್ಲ ನಿಮ್ಗೆ, ಇವನೇ ನನ್ನ ಮಗ. ಇವ್ರು ಗೊತ್ತಲ್ಲ, ಇವ್ರು ನಮ್ಮ ಯಜಮಾನ್ರು ಕಿರಣ್ ಕುಮಾರ್. ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ, ಹಾಗೆ ಹೊರಟಿದ್ವಿ. ಲೈಟಾಗಿ ಊಟ ಮಾಡೋಣ ಅಂತ ಬ್ರೇಕ್. ಇವಾಗ ಎಷ್ಟು ಕಿಲೋಮೀಟರ್ ಬಂದಿವೆ ಪುತ್ತೂರು ಬಿಟ್ಬಿಟ್ಟು? ಒಂದು 10 ಕಿಲೋಮೀಟರ್ ಬಂದಿರ್ಬೋದೇನೋ. ಆಗ್ಲೇ ಹೊಟ್ಟೆ ಹಸಿತಾ ಇದೆಯಲ್ವಾ? ಮತ್ತೆ ಊಟ ಮಾಡ್ದೇನೆ ನೀವು ಗಾಡಿ ಎತ್ತಿಸ್ಕೊಂಡು ಕರ್ಕ ಹೊಂದ್ಬಿಟ್ಟು ಹೋಗೋಣ ಅಂದ್ರೆ ನಾನು ಊಟ ರೆಡಿ ಇಟ್ಕೊಂಡು ಕೂತಿದ್ದೀನಿ ಅಷ್ಟೊತ್ತಿಂದ. ಯಾರ್ದೆಲ್ಲ ಊಟ ಆಗಿದೆ ನೋಡೋಣ. ಪ್ರದು, ನಿಂದು ಊಟ ಆಗಿದೆ? ಪ್ರದು, ನಿಮ್ದು ರೀ? ನಾವು ಈಗ ತುಂಬ ಹೊಟ್ಟೆ ಹಸಿದಿದೆ. ಈಗ ಒಂದು ತಗೊಳ್ಳುವ ಪಾರ್ಸಲ್ ಇವರೇ ತಂದಿರೋದು ಮನೆಯಿಂದ ಊಟ. ಏನು ತಗೊಂಡಿದ್ದೀರಿ? ಚಪಾತಿ ಮತ್ತು ಟೊಮೊಟೊ ಗೊಜ್ಜು. ಸೂಪರ್. ಬನ್ನಿ ಪಾರ್ಸಲ್ ಈಗ. ಇಲ್ಲಿ ನೋಡು, ಇದೊಂದು ಕೂಸು ಮಲ್ಗೆ ಬಿಟ್ಟಿದೆ. ಊಟ ಬೇಡ ಅಂತ ಅದಕ್ಕೆ ಟೊಮೆಟೊ ಗೊಜ್ಜು ಜೊತೆ ಚಪಾತಿ. ಚಳಿಗೂ ಅದಕ್ಕೂ ಬ್ಯೂಟಿಫುಲ್ ಕಾಂಬಿನೇಷನ್. ಟೊಮೆಟೊ ಕಾಳು ಸಿಕ್ಕಾಪಟ್ಟೆ.
ಟೊಮೆಟೊ ಗೊಜ್ಜು ಖಾರ ಆಗಿದೆ. ಚಳಿಗೋ ಅದಕ್ಕೂ ಸರಿಯಾಗುತ್ತೆ ಬಿಡಿ. ಬಾರ ಪ್ರತಾಪ ನೀನು ಸ್ವಲ್ಪ ತಿನ್ನಂತೆ. ಬೇಗ ಒಂದು ಬಾಯಿ ಚಿಕ್ಕ ಬಾಯಿ. ಹಳ್ಳಿಯವ್ರ ಥರ ಈ ಥರ ತಿಂದರೆ ಒಳ್ಳೆ ಮಜಾ ಬರುತ್ತೆ. ನೀರೆಲ್ಲ ಐತಪ್ಪ. ಬಾಯ್ ಈ ಕಡೆ ಯಾಕೋ ಊಟ ಮಾಡಿಲ್ಲ ಅಂತ ಹೇಳ್ತೀಯಾ? 4 ಚಪಾತಿ ತಿಂದಿಯಂತೆ? ಹಾಂ 5 ಚಪಾತಿ ತಿನ್ಬಿಟ್ಟೆ. ಅಲ್ಲ 6 ಚಪಾತಿ. ಒಂದು 3 ತಿಂದೆ, ಮತ್ತೊಂದೊಂದು ತಿಂದೆ. ಹೊರಗಡೆಗೆ ನಿಮ್ಗೆ ಬೇಡ ಅಂತ ಹೋಯ್ತಾ ಇರ್ತದೆ. ನಂಗೆ ಭಾರಿ ಇಷ್ಟ ಹಿಂಗೆ ತಿನ್ನಕ್ಕೆ. ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ. ಹೆಂಗಿದೆ ಗೊಜ್ಜು? ವಾವ್ ಸೂಪರ್ ಆಗಿದೆ. ಊಟ ಎಲ್ಲ ಆಯಿತು. ಊಟ ಆದಮೇಲೆ ಲೆಮನ್ ಜ್ಯೂಸು. ಬೇಬೀಸ್ ಬಿಸ್ಕೆಟ್ ತಿನ್ನೋದ್ರಲ್ಲೇ ಬ್ಯುಸಿ ಆಗಿದ್ದೀರಾ ಬೇಬೀಸ್? ಹಾಂ ಬೇಬೀಸ್ ಮಾತ್ರ ನಾನು ದೊಡ್ಡವ್ರು ತಿಂತೀರಲ್ಲ. ಓ ದೊಡ್ಡವ್ರು ಕೂಡ ಬಿಸ್ಕೆಟ್ ತಿಂತಿದ್ದೀರಾ? ಯಪ್ಪ ಬಿಸ್ಕೆಟ್ ಯಾರು ಬೇಕಾದ್ರೂ ತಿಂತೀನಿ. ಸರಿ ಆಯ್ತು ಹೊರಡೋಣ. ಹೊರಡೋಣ. ಎಲ್ಲರದು ಊಟ ಎಲ್ಲ ಆಯ್ತಲ್ಲ? ಟೊಮೆಟೊ ಗೊಜ್ಜು ಚಪಾತಿ ಹೆಂಗಿತ್ತಲ್ಲ? ಸೂಪರ್ ಆಗಿತ್ತು. ಥ್ಯಾಂಕ್ಸ್ ರೀ, ಸೂಪರ್ ಆಗಿತ್ತು ಟೊಮೆಟೊ ಗೊಜ್ಜು ಚಪಾತಿ. ಇಷ್ಟ ಆಯ್ತಲ್ವಾ? ಹಾಂ ಸುಳ್ಯ ರೋಡಲ್ಲಿ ಹೋಗ್ತಾ ಇದೀವಿ. Okay. ಆದ್ರೆ ನೆಕ್ಸ್ಟ್ ಈ ರೋಡಲ್ಲಿ ನಂಗೆ ಗೊತ್ತಿರೋದು ಒಂದು ದಾರಿ ಯಾವ್ದು ಅಂತ ಹೇಳಿದ್ರೆ ಹನುಮಗಿರಿಗೆ ಹೋಗೋ ದಾರಿ ಗೊತ್ತಿದೆ. ತುಂಬಾ ಚೆನ್ನಾಗಿದೆ ಅದು. ಸರಿ ಸರಿ ಹೋಗಿದ್ಯಾ? 2 ಸಲ ಹೋಗಿದ್ದೀನಿ. ಅದು ಸ್ಪೆಷಲ್ ಡೇ ದಿನ ಹೋಗಿದ್ದೀನಿ. ನನ್ನ ಮಗ 3.5 ತಿಂಗಳು ಪ್ರೆಗ್ನೆಂಟ್. ಅವಾಗ ಯಾವ ತೊಂದ್ರೆನೂ ಏನು ಆಗ್ದಂಗೆ ಡೆಲಿವರಿ ಆಗ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಬಂದಿದ್ದು. ಹೋಗಿ ಬಂದ್ಮೇಲೆ ನಾನು ಸಾವಿನ ಬದುಕಿಂದ ಬಂದಿದ್ದೀನಿ. ಹಾಗಾಗಿದೆ. ಮತ್ತೆ ಎಲ್ಲ ಚೆನ್ನಾಗಾದ್ಮೇಲೆ ಮತ್ತೆ ನನ್ನ ಮಗನ್ ಕರ್ಕೊಂಡೋಗಿ ಒಂದ್ಸಲ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ನನಗಂತೂ ಆ ಪ್ಲೇಸು ತುಂಬಾ ಇಷ್ಟ ಆಯ್ತು. ನಾನ್ ಮಾತ್ರ ಓಡಾಡ್ತಾನೆ ಇರ್ತೀನಿ, ನನ್ನ ಬಿಟ್ಟವರೆಲ್ಲ ಹೇಳ್ರಿ. ನಿಮ್ಮನ್ನ ಎಲ್ಲಿ ಬಿಟ್ಟಿದ್ದಾರೆ? ಮೈಸೂರಿಂದ ಕರ್ಕೊಂಡ್ ಬಂದವರಲ್ಲ ನಿಮ್ಮ ಹಸ್ಬೆಂಡ್. ಅಯ್ಯೋ ಹೌದಲ್ಲ, ಹೌದು ಕಣ್ರಿ. ಇವತ್ತೊಂದು ಇದನ್ನ ಕ್ಲಿಯರ್ ಆಗ್ಬೇಕು. ನಾನ್ ನಿಮ್ಮನ್ ಕರ್ಕೊಂಡ್ ಬಂದೆ, ನೀವು ನಮ್ಮನ್ ಕರ್ಕೊಂಡ್ ಬಂದ್ರು ಹೇಳ್ಬೇಕು. ಅಯ್ಯಪ್ಪ, ನಮ್ಮ ಅಮ್ಮ ಇರ್ಬೇಕಾಗಿತ್ತು ನಿಮ್ ಕೇಳ್ತಾ ಇದ್ರಾಗ. ಎತ್ತಾಕೊಂಡು ಹೋಗ್ತಾ ಇರೋದೇ ನಮ್ಮನೆ ದೇವರಾಣೆ ಅಂತ ಕೇಳ್ಕೊಂಡು ಬಂದ್ಬಿಟ್ರಿ. ನಾನು ಎಷ್ಟು ವರ್ಷ ಆಗಿದ್ರಿ ಮೈಸೂರಿಗೆ ಹೋಗಿ ನೀವು? ಆಯ್ತು 1 ವರ್ಷ ಆಯ್ತು ಅನ್ಸುತ್ತೆ. ಲಾಸ್ಟ್ ಟೈಮ್ ಯಾಕೆ ಹೋಗಿದ್ದು? ಇದೇ ಪಕ್ಷಿಗೆ ಹೋಗಿದ್ದು. ಕಾರ್ ಮಾತ್ರ 1 ವರ್ಷಕ್ಕೊಂದ್ಸಲನೇ ಈ ರೋಡಲ್ಲಿ ಓಡಾಡೋದು. ಹಾಗಾಗಿ ನಮ್ಮ ಕಾರು ವರ್ಷಕ್ಕೊಂದ್ಸಲ ಈ ಮೈಸೂರು, ಮಡಿಕೇರಿ, ಸುಳ್ಯ ಈ ರೋಡ್ ನೋಡ್ಕೊಳುತ್ತೆ. ಇಲ್ಲ ಅಂದಾಗ ಬೇರೆ ಕಡೆ ರೌಂಡ್ ಹೊಡಿತಾ ಇರುತ್ತೆ. ಇನ್ನೇನು ಸುಳ್ಳಿ ಎಂಟ್ರಿ. ನನ್ಗಂತೂ ಸ್ಲಿಪ್ಪರ್ ಶಾಪ್ ಬರುವಾಗ ಒಂದ್ಸಲ ತಗೊಂಡೋಗಿದ್ವಲ್ಲ, ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ, ರೇಟು ಚೆನ್ನಾಗಿದೆ, ರೀಸನಬಲ್ ಆಗಿದೆ. ನಾವೇನೋ ನೆನಪಾಯ್ತು. ನಿನ್ಗೆ ನೆನಪಾಗಿದೆ? ನನಗೆ ನಮ್ಮ ಶಾಪಿಗೆ ಒಬ್ರು ಮೇಡಮ್ ಬರ್ತಾರೆ. ಅವರು ಇಲ್ಲೇ ಕಾಲೇಜಲ್ಲೇ ವರ್ಕ್ ಮಾಡೋದು, ಲೆಕ್ಚರರ್ ಅವರು. ಪರ್ಮನೆಂಟ್ ಕಸ್ಟಮರ್ ಅವರು? ಹೌದು. ಓಕೆ. ಹಾಗಾಗಿ ನಂಗೆ ಸೂಳಿ ಅಂದಿದ ತಕ್ಷಣ ಆ ಮೇಡಮೇ ನೆನಪಾಗೋದು. ಇವರು ಮಂಜೂರಿ. ನಾನು ಟೊಯೋಟೋದಲ್ಲಿ ಇರ್ಬೇಕಾದ್ರೆ ಈ ಮಾರ್ಕೆಟಿಂಗ್ ಮಾಡಕ್ ಬರ್ತಾ ಇದ್ದೀವಿ. ಇಲ್ಲಿ ತನಕ ಬರ್ತಾ ಇದ್ದೀರಾ? ಈ ತನಕ ಸಂಪಾಜೆ ತನಕನೂ ಹೋಗಿದ್ದೀವಿ. ಎಲ್ಲರಿಗೂ ಕೇಳಿದ್ರಿ, ನಿಮ್ಗೆ ನೆನಪಾಗುತ್ತೆ? 2010, 11 ಎಲ್ಲ 3 ವರ್ಷ ನಾನು ಇಲ್ಲೇ ಡಿಪ್ಲೊಮಾ ಮಾಡಿರೋದು. ಗರ್ಲ್ಫ್ರೆಂಡ್ ಇರ್ಲಿಲ್ವಾ? KVG ಪಾಲಿಟೆಕ್ನಲ್ಲಿ ಡಿಪ್ಲೊಮಾ ಮಾಡಿರೋದು. ಯಾರ ಗರ್ಲ್ಫ್ರೆಂಡ್ ಇದ್ರ ಅವಾಗ? ಇನ್ನು ಕಾಡ್ತಾ ಇದ್ದವ. ಮದುವೆ ಆಗಿ ಹೆಂಡತಿ ಒಂದು ಮಗ ಬಂದಿದ್ದೀನಿ, ಇನ್ನು ಕಾಡ್ತಾ ಇದ್ದವ. ಮೆಮೊರೀಸ್ ಅಂತ ಯಾವಾಗ ಮೆಮೊರಿಯಾಗಿ ಇರ್ತವೆ. ಯಾಕಂದ್ರೆ ನಾವು ಹಾಸ್ಟೆಲ್ ಬೇರೆ ಇದ್ದಿದ್ದು. ಪಕ್ಕದಲ್ಲಿ ಗರ್ಲ್ಸ್ ಹಾಸ್ಟೆಲ್ ಇತ್ತ, ಅಲ್ಲಿ ಎಲ್ಲರೂ ಪಕ್ಕದಲ್ಲಿ. ಹಾಗಾಗಿ ನೆನಪು ಜಾಸ್ತಿ ಇರೋದು. ನಾವು ಹಾಗಾಗಿ ವೆಹಿಕಲ್ ತಗೊಳ್ಳೋರು ಜಾಸ್ತಿ ಆಗ್ತಾ ಇದ್ದಾರೆ. ಈಗ ನಡೆದಾಡೋರು ಎಲ್ಲಿ ಸಿಗ್ತಾರೆ ನಿಮ್ಗೆ? ಗಾಡಿ ನಿಲ್ಸಿ ಅಂಗಡಿಗೆ ಹೋಗೋಕ್ಕೂ ನೋಡೋಕ್ಕೂ ಸಿಗಲ್ಲ. ಆ ಗಾಡಿ ಏನು ತಗೊಂಡು ಅಂಗಡಿ ಮುಂದೆನೆ ಹಾಕ್ಬೇಕು ಅವರು. ಅಷ್ಟ್ರ ಮಟ್ಟಿಗೆ ಆಗಿದೆ ಇವಾಗ. ಅದಕ್ಕೆ ಈಗ ನಡೆದಾಡೋದು ಬಿಟ್ಟು ನಾವು ಪುತ್ತೂರು ಜಾತ್ರೆಗೆ ಹೋಗಿ ಬರ್ತಿದ್ವಿ ರಾತ್ರಿ 10 ಗಂಟೆ ಮೇಲೆ. ಸಿಕ್ಕಾಕೊಂಡಿರ್ಲಿಲ್ಲ ಒಂದ್ ದಿವಸನೂ? ಇಲ್ಲ ಆ ಥರ ಏನೂ ಆಗಿಲ್ಲ. ಅಷ್ಟು ಸೇಫ್ ಆಗಿ ಸಿಕ್ಕಾಕೊಂಡು ಗೊತ್ತಲ್ಲ. ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದು. ಇದು ನೋಡಿ ಸುಳ್ಯ ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಹಾಗೆ ಮುಂದೆ ಬಂದ್ರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ನಮ್ಮ ಕಾಲೇಜಿಗೆ KVG ಕ್ಯಾಂಪಸ್ಗೆ ಹೋಗ್ಬೇಕಾದ್ರೆ ಈ ರೋಡಲ್ಲಿ ಹೋಗ್ಬೇಕು ನೋಡಿ. ರೈಟ್ ಸೈಡಾ? ನಾವೆಲ್ಲ ನಮ್ಮ ಕಾಲೇಜ್ ಟೈಮಲ್ಲಿ ಇಲ್ಲಿ ಬಸ್ಸಿಂದ ಇಳಿದ್ಬಿಟ್ಟು ಸೀದಾ ನಡ್ಕೊಂಡು ಹೋಗೋದು. ಒಂದು 1/4 ಗಂಟೆ 20 ನಿಮಿಷ ಬೇಕು ನಡ್ಕೊಂಡು ಹೋಗೋಕ್ಕೆ. ಒಂದು ಗಾಡಿಗೂ ಎಷ್ಟು ಡಿಸ್ಟೆನ್ಸ್ ಕೊಟ್ಕೊಂಡು ಹೋಗ್ತೀವಿ ಅಂತ. ಎಷ್ಟು ನೀವು ಡಿಸ್ಟೆನ್ಸ್ ಕೊಟ್ಕೋತೀರೋ ಅಷ್ಟು ನಿಮಗೆ ಸೇಫರ್ ಸೈಡ್ ಇರುತ್ತೆ ಡ್ರೈವಿಂಗು. ಯಾವಾಗ ಹನುಮಾನ್ಜಿ ಹಾಕ್ಬಿಟ್ಟಿದ್ದೀರಾ ಹೌದು ಗಾಡಿಗೆ? ನನ್ನ
ಮಗನಿಗೆ ಹನುಮಾನ್ಜಿ ಅಂತ ಕರಿತೀವಿ. ಅವನಿಗೆ ಈ ಅವನು ಹೊಟ್ಟೆ ಒಳಗೆ ಇದ್ದಾಗ ಸ್ಪೆಷಲಿ ನಾನು ಪ್ರೆಗ್ನೆಂಟ್ ಇದ್ದಾಗ ಹನುಮ ಜಯಂತಿ ದಿವಸನೇ ಅವನು ಮೂಮೆಂಟ್ ಶುರು ಮಾಡಿದ್ದು. ಅದಕ್ಕೆ ಅವನಿಗೆ ನಾವು ಯಾವುದೋ ಬೇರೆ ಪೆಟ್ ನೇಮೇ ಇಟ್ಟಿಲ್ಲ, ಹನುಮಾನ್ಜಿ ಅಂತಾನೆ ಕರೀತಾ ಇದ್ವಿ. ನಿಮ್ಮ ಹನುಮಾನ್ಜಿ ಇವಾಗ ಮಲ್ಕೊಂಡಿದಾರಲ್ಲ. ಅವನ ಪಾದನೂ ಅಷ್ಟೇನೆ, ಫುಲ್ಲು ತುಂಬು ಪಾದ, ಹನುಮಂತನ ತರನೇ ಇದೆ, ದೊಡ್ಡ ಪಾದ ಬೇರೆ. ಹಾಗಾಗಿ ಅವನಿಗೆ ಹನುಮಾನ್ಜಿ ಅಂತಾನೆ ಕರೆಯೋದು ನಾವು. ಆದ್ರೂ ನಿಮ್ಮನ್ನ ನೋಡಿದ್ರೆ ಸ್ವಲ್ಪ ಬುದ್ಧನ್ ನೋಡ್ದಂಗೆ ಆಗುತ್ತೆ ಗೊತ್ತಾ? ಮೆಂಟಲಿ. ಹಾಂ 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 ತುಂಬಾ ಕಾಮ್ ಆಗಿರ್ತೀರಾ, ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಲ್ಲ. ಮತ್ತೆ ನೋಡಿ ಘಾಟ್ ಸೆಕ್ಷನ್ ಅಲ್ಲಿ ಈ ತರ ನಿಧಾನಕ್ಕೆ ಓಡಿಸಿ ನಮ್ಮ ಯಜಮಾನರು ನೋಡಿ ಎಷ್ಟು ಸ್ಮೂತ್ ಆಗಿ ಹೋಗ್ತಾ ಇದಾರೆ. ನಾವ್ ಎಷ್ಟೇ ಮಾತಾಡ್ತಾ ಇದ್ರು ನಿಧಾನಕ್ಕೆ ಹೋಗಿ ಅಣ್ಣವರೇ ಬೇಕು ನಮಗೆ. ಅಲ್ಲಿ ನೋಡೋ ಮುದ್ದು ಮಗಳೇ ಬಂದಿದ್ದಾಳೆ. ಘಾಟ್ ಸೆಕ್ಷನ್ ಶುರುವಾಯ್ತು, ಮುದ್ದು ಮಗಳೇ. ಎಲ್ಲಿದ್ದೀರಿ ಈಗ ನೀವು? ನಾವಿವಾಗ ಮಡಿಕೇರಿಯಲ್ಲಿ ಕಾಫಿ ಬ್ರೇಕ್. ಕಾಫಿ ಬ್ರೇಕ್ ಈಗ? ಇವರಿಗೆ ಮಿಲ್ಕ್ ಬ್ರೇಕ್, ನಮಗೆ ಕಾಫಿ ಬ್ರೇಕ್. ಆರಾಮಾಗಿದ್ದೀರಾ? ಘಾಟ್ ಸೆಕ್ಷನ್ ಏನು ವಾಮಿಟ್ ಅದು ಏನಾಗಿಲ್ಲ? ಏನಿಲ್ಲ, ಇದೆಯಲ್ಲ ನಮ್ಮ ಮುದ್ರೆ ಇದೆಯಲ್ಲ, ಈ ಮುದ್ರೆ ಇದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಘಾಟ್ ಸೆಕ್ಷನ್ ಹೋಗ್ತಾ ಇರ್ಬೋದು, ಏನು ಯೋಚನೆ ಇಲ್ಲ. ಹ್ಯಾಪಿ ಅಲ್ಲ? ಬನ್ನಿ ಬನ್ನಿ ಬನ್ನಿ, ಕಾಫಿ ಬ್ರೇಕ್ ಬೇಗ, 6 ಗಂಟೆ ಆಯ್ತು. ಹೌದು, ತುಂಬಾ ಚಳಿ ಇದೆ. ಚಳಿಯಲ್ಲಿ ಏನು ಮಾಡೋದು? ಏನಿದು ಸರ್? ಇದು ಮಡಿಕೇರಿ ಸ್ಪೆಷಲಾ? ಪೋರ್ಕಾ? ನೋಡಿ ಇಲ್ಲೊಂದು ಸ್ಪೈಸಿ ಸ್ಟೋರ್ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಬರೀ ಸ್ಪೈಸಸ್ ಸ್ಟೋರ್ಸ್ ಜಾಸ್ತಿ ಇರುತ್ತೆ. ಏನು ಫೇಮಸ್ ಎಲ್ಲೋ ಮಡಿಕೇರಿಲಿ? ಮಡಿಕೇರಿಲಿ ವೈನ್, ಅದು ಚಿಲ್ಲಿ ವೈನ್ ಅಂತೆ. ನಾನು ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ, ಅಷ್ಟೊತ್ತಾಗ್ಲೇ ವೈನ್ ಅಂತೆ. ಆಮೇಲೆ ಕಾಫಿ ಫೇಮಸ್, ಆಮೇಲೆ ಇದು ಏನಂದ್ರೆ ಫ್ರೂಟ್ಸ್ ಅಲ್ಲಿ ಆರೆಂಜ್ ಅಂತೆ. ಹೌದಾ? ತಿಂದಿದ್ದೀರಾ ನೀವು? ಆರೆಂಜ್ ತಿಂದಿರ್ತೀವಿ. ಅಂದ್ರೆ ಕೊಡಗು ಆರೆಂಜು ಅಂತಾನೆ ತಿಂದಿದ್ದೀರಾ ಅಂತ. ಅದು ತುಂಬಾ ದಪ್ಪ ಇರಲ್ವಂತೆ, ಸ್ಮಾಲ್ ಇರುತ್ತೆ, ಅಂದ್ರೆ ಮೀಡಿಯಂ ಆಗಿ. ಅಕ್ಕಿ ರೊಟ್ಟಿ ತಿನ್ಬೇಕು. ಆಹಾ, ಬಾಯಲ್ಲಿ ನೀರ್ ಬರ್ತಾ ಇದೆ ಸಂಜೆಗೆ ಅದಕ್ಕೂ. ಏನು ಕಾಂಬಿನೇಷನ್? ಅಕ್ಕಿ ರೊಟ್ಟಿ ಏನು ಇಲ್ಲಿ ಮಡಿಕೇರಿಲಿ ಅಂದ್ರೆ ಚಿಕನ್ ಅಲ್ಲ, ಇದೆ, ಆದ್ರೆ ಕೂರ್ಗವ್ರಾದ್ರೆ ಸ್ಪೆಷಲ್ ಪೋರ್ಕ್. ಪೋರ್ಕು ಅಕ್ಕಿ ರೊಟ್ಟಿನೇ. ನಾವು ಚಿಕನ್ ಫಿಶ್ ಹೆಂಗೆ ಕಾಮನ್ ಆಗಿ ತಿಂತೀವೋ ಅವರಿಗೆ ಪೋರ್ಕ್ ಕಾಮನ್ ಅಲ್ಲ, ಜೊತೆಗೆ ವೈನ್. ಎಸ್, ಕಾಂಬಿನೇಷನ್ ಕರೆಕ್ಟ್ ಆಗ್ಬೇಕಲ್ಲ ಚಳಿಗೂ ಅದಕ್ಕೂ. ಫೇಮಸ್ ಪ್ಲೇಸ್ಗಳು ಯಾವುದು ಮಡಿಕೇರಿಲಿ? ಅಬ್ಬಿ ಫಾಲ್ಸ್. ಅಬ್ಬಿ ಫಾಲ್ಸ್, ನೆಕ್ಸ್ಟ್ ಉಪ್ಪಿನಂಗಡಿ ರೋಡ್ ಇದೆಯಲ್ಲ ನಮ್ಮ ಮನೆ ಮುಂದೆನೆ ಹಿಂಗೆ 10 ಗಂಟೆಲಿ ಹಿಂಗೆ ಎಲ್ಲ ಇನ್ನೇನು ನಿದ್ದೆ ಮಾಡಬೇಕು. ಫುಲ್ ಬ್ಲಾಸ್ಟ್ ಆಯ್ತು ಸೌಂಡು. ಬ್ಲಾಸ್ಟ್ ಆಗಿದ ತಕ್ಷಣ ನಾವೇನು ಅನ್ಕೊಂಡ್ವಿ, ಟ್ರಾನ್ಸ್ಫಾರ್ಮರೋ ಇಲ್ಲ ಪಟಾಕಿ ಹೊಡೆದ್ರು ಅಂತ ಅನ್ಕೊಂಡ್ವಿ. ಇದ್ದಕ್ಕಿದ್ದಂಗೆ ಒಂದು ಅಮ್ಮ ಬೀಳ್ತು ಕೆಳಗಡೆ. ಬಿದ್ದಿದ ತಕ್ಷಣ ಏನಾಗಿದೆ ಅಂದ್ರೆ ಪಕ್ಕದಲ್ಲಿ ಬರ್ತಾ ಇದ್ದು ಒಂದು ಮಗು ಮತ್ತೆ ತಾಯಿ. ಟೈರ್ ಬ್ಲಾಸ್ಟ್ ಆಗಿದ್ದಕ್ಕೆ ಅದ್ರ ಇದು ಎಫೆಕ್ಟ್ಗೆ, ಫೋರ್ಸ್ಗೆ ಕೆಳಗಡೆ ಇದ್ದಿದ್ದು ಧೂಳು ಮತ್ತೆ ಕಲ್ಲು ಇದೆಲ್ಲ ಫುಲ್ ರಾಚಿದ್ದು ಅವ್ರಿಗೆ, ರಾಚಿ ಬಿದ್ದಿದ್ದು ಕೆಳಗಡೆ. ಈಗಲೂ ನೋಡಿ ಎಷ್ಟು ನಿಯರೇ ಹೋಗ್ತಾ ಇದ್ದಾರೆ. ಮೈಸೂರು ಬಂದಾಯ್ತು. ಮತ್ತೆ ಓಡ್ತಾ ಇದೀರಾ ನೀವು? ಎಲ್ಲಿಗೆ? ಅತ್ತೆ ಮನೆಗ? ಓ, ಇವಳು ಅಜ್ಜಿ ಮನೆಗೆ ಹೋಯ್ತವಳ? ನೀವು ಅತ್ತನ ಮನೆಗೆ? ಓಕೆ ಆಶಾ, ಬಾಯ್. ನಾಳೆ ಬೇಗ ಬಾ ಆಯ್ತಾ? ಹಬ್ಬ ಮಾಡೋಣ. ಸರಿ ಬಾಯ್. ಸರಿ ನಾಳೆ ಸಿಗುವ. ನಾಳೆ ಬೇಗ ಬನ್ನಿ ಆಯ್ತಾ? ಹಾಂ ಬಾಯ್. ಯಾವ ಜಾಗ ಇದು? ಐಶ್ವರ್ಯ ಪೆಟ್ರೋಲ್ ಬಂಕ್ ಅಂತ ನೋಡಿ. ಬಂದಾಯ್ತಲ್ಲ ಪ್ರದು ಮಾವಿನ ಮನೆಗೆ? ಸುಸ್ತಾಯ್ತಾ? ಮಾವನ ಮನೆಗೆ ಬಂದಾಯ್ತಲ್ಲ. ಹೊರಟು ಅರ್ಧ ಗಂಟೆಯಿಂದ ಕೇಳ್ತಿದ್ದಿಲ್ಲ ಮೈಸೂರು ಬಂತಂತ. ಕೇಳು ಇವಾಗ, ಬಂದಾಯ್ತಾ ಮೈಸೂರು? ಮಾವ ನೋಡ್ದ? ತಪ್ಕೊಂಡ? ನಿಮ್ಮ ಕತೆ ಏನೀಗ? ನಮ್ಮ ಕತೆ ಫುಲ್ ನೋಡಿ ಬರ್ತಿದ್ದಂಗೆ ಡ್ರೆಸ್ ಚೇಂಜ್ ಮಾಡಿ
ಈಗ ಏನಾದ್ರು ಕೊಟ್ಟರೆ ಊಟ ಮಾಡೋದು ಮಲ್ಕೊಳ್ಳೋದು ಅಷ್ಟೇ. ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಇನ್ನು ಫುಲ್ಲು ಕೆಲಸಗಳು ಬೇರೆ ಇದೆ. ಇವತ್ತು ಮಾಡೋದು ಇಲ್ಲ ಬೆಳಗ್ಗೆ ಮಾಡೋದು ಗೊತ್ತಿಲ್ಲ. ಹಾಂ ಹಾಂ ಸ್ಪೆಷಲ್ ಏನು ಮಾಡವ್ರೆ? ಸ್ಪೆಷಲ್ ಅನ್ನ ಮಾಡಿ ಇಟ್ಟವಲ್ಲ ಅಷ್ಟೇ. ಸ್ಪೆಷಲ್ ಏನು ಮಾಡಿದ್ರೆ? ನಾಳೆ ಪುತ್ತೂರಿಂದ ಬಂದಿರೋ ಚಪಾತಿ, ಪುತ್ತೂರಿಂದ ಬಂದಿರೋ ಟೊಮೊಟೊ ಗೊಜ್ಜು.